ಬೆಂಗಳೂರಿನಲ್ಲಿ ನಡೀತಾ ಇದೆ ಏರ್ ಶೋ. ಇಂದು ತೆರೆ ಬೀಳುವಂತ ಹಿನ್ನೆಲೆಯಲ್ಲಿ ಕೊನೆಯ ದಿನವಾಗಿದೆ. ಇಂದು ಯುದ್ಧ ವಿಮಾನಗಳಿಂದ ರೋಚಕ ಕಸರತ್ತನ್ನು ತೋರಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಏರ್ ಶೋಗೆ ಇಂದು ಕೊನೆಯ ದಿನ. ಏರ್ ಶೋಗೆ ಭಾರಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಜನರು. ಲಕ್ಷ ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಂಗಳೂರು ಯಲಹಂಕದಲ್ಲಿ ಟ್ರಾಫಿಕ್ ಜಾಮ್ ಜೋರಾಗಿದೆ. ಮೊದಲೇ ಯಲಹಂಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಈಗ ಮತ್ತೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಇವತ್ತು ಕೊನೆಯ ದಿನ. ಏರ್ ಶೋ 3 ದಿನಗಳ ಕಾಲ ಬಿಸ್ನೆಸ್ ಟು ಬಿಸ್ನೆಸ್ ಈ ಒಂದು ಪ್ರವೇಶ ಅಂತ್ಯವಾಗಿದೆ. ಸೊ ಇವತ್ತು ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. 2 ದಿನ ಯಲಹಂಕ ವಾಯುನೆಲೆಯಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಸಾರ್ವಜನಿಕರು ವೈಮಾನಿಕ ಪ್ರದರ್ಶನವನ್ನ ವೀಕ್ಷಿಸಬಹುದಾಗಿದೆ. ಸಾರ್ವಜನಿಕರಿಗಾಗಿ ದಿನಕ್ಕೆ 2 ಬಾರಿ ವಿಮಾನ ಹಾರಾಟ ಪ್ರದರ್ಶನವನ್ನ ಏರ್ಪಾಡು ಮಾಡಲಾಗಿತ್ತು. ಏರ್ ಡಿಸ್ಪ್ಲೇ ವಿವಿಂಗ್ ಏರಿಯಾ ಪಾಸ್ ಅನ್ನ ಪಡೆದಂತವರು ಇದರ ವೀಕ್ಷಣೆ ಮಾಡಬಹುದಿತ್ತು. ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ, ಹಾಗೆ ಮಧ್ಯಾಹ್ನ 2:30 ರಿಂದ 5 ಗಂಟೆಯವರೆಗೆ ವಿಮಾನ ಹಾರಾಟದ ಪ್ರದರ್ಶನ ಇರುತ್ತೆ. ಸ್ವಂತ ವಾಹನಗಳಲ್ಲಿ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇತ್ತು. ಪಾಸ್ಗಳ ಆಧಾರಿತವಾಗಿ ರಸ್ತೆ ಬದಿಯಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯ ಮಾರ್ಗವನ್ನ ಕೂಡ ಮಾಡಲಾಗಿತ್ತು. ಸಾರ್ವಜನಿಕರು ನಿಗದಿತ ಗೇಟ್ಗಳಲ್ಲೇ ಪ್ರವೇಶ ಮಾಡಬೇಕಾಗಿತ್ತು. ಆದರೆ ಈಗ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದೆ. ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಾಗೆ ಉದ್ಯಮಿಗಳಿಗೆ, ವಿದೇಶಿ ಪ್ರಜೆಗಳಿಗೆ ವೈಮಾನಿಕ ಪ್ರದರ್ಶನದ ವೀಕ್ಷಣಾ ಸ್ಥಳದ ಪಾಸ್ಗಳನ್ನು ಕೊಡಲಾಗಿತ್ತು. ಸೊ ಒಂದು ಕಡೆ ವೆಬ್ಸೈಟ್ಗೆ ಹೋಗಿ ಕೂಡ ಬುಕ್ ಮಾಡ್ಕೊಳ್ಳಲಾಗಿತ್ತು. ಎಡಿವಿಎ ಪಾಸ್ ಖರೀದಿಸಿದವರಿಗೆ ಯಲಹಂಕ ವಾಯುನೆಲೆಗೆ ಹೋಗೋದಕ್ಕೆ ವಿವಿಧ ಮಾರ್ಗಗಳಿಂದ ಬಿಎಂಟಿಸಿ, ಓಲ್ವೋ, ಎಸಿ ಬಸ್ಗಳ ಉಚಿತ ಸೇವೆಯನ್ನ ಕಲ್ಪಿಸಿತ್ತು. ಹೆಬ್ಬಾಳ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಶಿವಾಜಿನಗರ, ಕೆಂಗೇರಿ, ಐಟಿಪಿಎಲ್, ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್, ವಿಜಯನಗರ ಟಿಟಿಎಂಸಿ, ಒರೈನ್ ಮಾಲ್, ರಾಜಾಜಿನಗರ ಬಸ್ ನಿಲ್ದಾಣ, ಇನ್ಫೋಸಿಸ್ ಕ್ಯಾಂಪಸ್, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಸ್ಗಳು ಸಂಚರಿಸ್ತಾ ಇದ್ವು. ಈಗ ಟ್ರಾಫಿಕ್ ಜಾಮ್